ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಎಕ್ಸ್ಕ್ಯೂಸ್ ಮೀ, ಸಾಂಗ್ ಹಾಕಿದ್ ನಾನು ತಾನೆ, ನೀನು ಯಾಕೆ ಆಫ್ ಮಾಡ್ತಿದ್ಯಾ? ಆನ್ ಮಾಡಿ. ಬಜರಂಗಿ, ನಮ್ಮ ಸುಳ್ಳೆ ಪುಳ್ಳೆ ಮತ್ತೆ ಐ ಲವ್ ಯು ಅಂತ ಹೇಳಿದ ವಿಚಾರ ಮಾತ್ರ ಮಾತಾಡದೆ ಇರೋ ಥರ ಮಾಡಪ್ಪ. ಎಲ್ಲದನ್ನ ವಿಚಾರಿಸ್ಬಿಡ್ತಾನೆ ಅಂತಾನೆ ದೂರ ಇರೋದಕ್ಕೆ ಟ್ರೈ ಮಾಡಿದೆ, ಆದರೆ ಅದಕ್ಕೆ ಇವನ ಜೊತೆನೆ ತಗ್ಲಾಕ್ ಕಳ್ಸಿದ್ರು. ನೀನೇ ಕಾಪಾಡಬೇಕು. ಅವಳವತ್ತು ನನಗೆ ಐ ಲವ್ ಯು ಅಂತ ಹೇಳಿದ್ಲು. ಆ ವಿಷಯನ ಹೇಗೆ ತೆಗೆಯೋದು? ನಾನು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಇವಳನ್ನ ಅವಾಯ್ಡ್ ಮಾಡ್ತಿರ್ಬೋದಾ? ನನಗೂ ಮೈಂಡ್ ವಾಯ್ಸ್ ಅರ್ಥ ಆಗಿದ್ರೆ ಚೆನ್ನಾಗಿರ್ತಿತ್ತು. ಇವ್ನು ಆಡ್ತಿರೋದು ನೋಡಿದ್ರೆ ಅದೇ ಸ್ಕೀಮಲ್ಲಿ ಇದ್ದಾನೆ ಅನ್ಸುತ್ತೆ. 4 ಮಾತಾಡಕ್ ಚಾನ್ಸ್ ಕೊಟ್ರೆ ಸೀದಾ ಅದೇ ಮ್ಯಾಟ್ರಿಗೆ ಬಂದ್ಬಿಡ್ತಾನೆ. ಐ ಲವ್ ಯು ಅಂತ ಹೇಳಿದ್ ಇವಳು, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಯಾಕೆ ಇಷ್ಟೊಂದು ಹೆಸಿಟೇಟ್ ಮಾಡ್ತಾ ಇದ್ದೀನಿ? ಯಾಕೆ ಡೈರೆಕ್ಟಾಗಿ ಕೇಳಬಾರ್ದು? ಖಂಡಿತ ಈಗೇನಾದ್ರೂ ಮಾತಾಡ್ತಾನೆ. ಬೇಗ ಏನಾದ್ರೂ ಐಡಿಯಾ ಕೊಡು ಬಜರಂಗಿ. ಅಮೂಲ್ಯ, ನೀನು ಮದುವೆ ಮನೇಲಿ ನನ್ನ ಹತ್ರ ಹೂವಿನ ಮಾರ್ಕೆಟ್ ಬಂದೇ ಬಿಡ್ತು. ನೀನು ಗಾಡಿನ ಪಾರ್ಕ್ ಮಾಡೋಡ್ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಅಯ್ಯೋ ನಿಲ್ಸೋ. ಹೋಗು. ಇಲ್ಲೇ ಇದೀನಿ, ಬನ್ರಿ. ಇದೇನಪ್ರಿ ಕಣ್ಣಲ್ಲಿ ನೀರು? ಅಯ್ಯೋ ಇಲ್ಲ ರೀ, ಇವತ್ತು ರಾತ್ರಿ ಯಾರು ಸರಿಯಾಗಿ ಊಟ ಮಾಡಲ್ಲ. ಅನ್ನ ಯಾಕೆ ಹಾಳು ಮಾಡಬೇಕು? ತುಂಬ ಉಳಿದಿದೆ, ಅದಕ್ಕೆ ಹುಳಿ ಕಲಿಸ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಒಗ್ಗರಣೆಗೆ ಈರುಳ್ಳಿ ಹೆಚ್ಚುತ್ತಾ ಇದ್ದೆ, ಅದರದೇ ಕಣ್ಣೀರು. ಎಂದು ಬಗೆಹರಿಯೋದಿಲ್ಲ ಬಿಡು. ಹಾಂ ತಗೋ. ಏನ್ರಿ ಇದು? ದುಡ್ಡು. ಅದನ್ನ ಗೊತ್ತಿಲ್ವಾ? ಇಷ್ಟೊಂದು ಎಲ್ಲಿಂದ ಬಂತು? ಇದರಲ್ಲೇನು ಕೋಟಿ ಇದೆಯಾ ಪರಿ ಇಷ್ಟೊಂದು ಅಂತ ಹೇಳೋದಕ್ಕೆ? ಚಪ್ಪರದವ್ರಿಗೆ, ಡೆಕೋರೇಷನ್ ಅವ್ರಿಗೆ, ಶಾಮಿಯಾನದವ್ರಿಗೆ ಎಲ್ರಿಗೂ ಕೊಟ್ಟು ಮುಗಿಸಿದ್ದೀನಿ. ಅದೆಲ್ಲ ಆದಮೇಲೆ ಇಷ್ಟು ಉಳಿತು ನೋಡು. ಹೌದಾ? ಹೌದು. ಇದನ್ನು ಎತ್ತಿಡು. ಇನ್ನೊಂದು 2 ತಿಂಗಳು ಟೈಮ್ ಕೊಡು ಪರಿ. ನನ್ನ ಸಾಲ ಎಲ್ಲ ತೀರಿಸ್ಬಿಟ್ಟು ಆಮೇಲೆ ನಿನ್ನ ಕೇಟ್ರಿಂಗ್ ಸರ್ವಿಸಿಗೆ ಬೇಕಾಗಿರೋ ಪಾತ್ರೆನೆಲ್ಲ ತಂದು ಕೊಡ್ತೀನಿ. ಇದನ್ನು ನೀವೇ ಇಟ್ಕೊಳ್ಳಿ. ಆಚೆ ಕಡೆ ಓಡಾಡೋರು ನೀವು, ಮನೇಲಿರೋರಿಗೆ ಇಷ್ಟೊಂದು ದುಡ್ಡು ಬೇಡ ರೀ. ಈಗ ನಾನು ನಿಮ್ಮ ಜೇಬ್ ಹುಡುಕಿದ್ರೆ ಒಂದು ಬಿಡುಗಾಸು ಸಿಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಹಾಗಲ್ಲ ಪರಿ, ನಾನು ಹೇಳೋದನ್ನು ಕೇಳು. ನಾನು ಕೇಳೋದು ಆಮೇಲೆ, ಮೊದಲು ನೀವು ಕೇಳಿ. ನನಗೂ ಮದುವೆ ಮುಗಿಸಿ ಸುಸ್ತಾಗಿದೆ. ಸದ್ಯಕ್ಕೆ ಯಾವ ಕೇಟ್ರಿಂಗ್ ಬಿಸ್ನೆಸ್ಸು ಶುರು ಮಾಡೋ ಉತ್ಸಾಹ ನನಗಿಲ್ಲ. ಇದನ್ನು ನೀವೇ ಇಟ್ಕೊಳ್ಳಿ. ತಗೋತೀನಿ.
ಆದರೆ ನಿನಗೆ ನಿಜವಾಗ್ಲೂ ಬೇಜಾರಿಲ್ಲ ತಾನೆ? ಇಲ್ಲ ರೀ, ಮಧ್ಯಮ ವರ್ಗದವ್ರಿಗೆ ಹೆಜ್ಜೆ ಹೆಜ್ಜೆಗೂ ಹಣಕಾಸಿನ ತೊಂದರೆ ಇದ್ದೇ ಇರುತ್ತೆ. ಅದರಲ್ಲೂ ಒಂದು ಮದುವೆ ಮಾಡಿದ್ಮೇಲಂತೂ ನಾಳೆ ಏನಪ್ಪ ಅಂತ ಚಿಂತೆ ಶುರುವಾಗ್ಬಿಡುತ್ತೆ. ತಾಯಿ ಚಾಮುಂಡಿ ಇದಕ್ಕೆಲ್ಲ ನೀನೇ ದಾರಿ ತೋರಿಸ್ಬೇಕಮ್ಮ. ಗೊತ್ತಾಗಿ ಕಾರಿಂದ ಇಳಿದ್ಬಿಟ್ಲ. ಅಲ್ಲ, ನಾನು ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ? ಅವಳೇ ಲವ್ ಯು ಅಂತ ಹೇಳಿದ್ಮೇಲೆ ಮತ್ತೆ ನಾನು ಅವಾಯ್ಡ್ ಮಾಡ್ತಾಳೆ? ಎಲ್ಲ ನನ್ನ ಕಲ್ಪನೆ ಅನ್ಸುತ್ತೆ. ಪುಣ್ಯಾತ್ಮ, ಸನ್ನಿವೇಶ ಸಂದರ್ಭ ಬದಲಾದ್ರೂ ಇವನಿಗೆ ನಾನು ಆ 3 ಪದ ಹೇಳಿದ್ ಮಾತ್ರ ಮರ್ತೇ ಇಲ್ಲ. ಮತ್ತೆ ಶುರು ಮಾಡಿದ್ರೆ ಹೇಗೆ ತಪ್ಪಿಸ್ಕೊಳ್ಳೋದು? ರಾಶಿ ಮೀನಿಟ್ ಅಂತ ಕೇಳ್ಬಿಟ್ಲ. ಮತ್ತೆ ಸ್ಕೆಚ್ ಆಗ್ತಿದ್ದಾನೆ ಅನ್ಸುತ್ತೆ. ಇವತ್ತು ನಾನು ಕಾಯಿನ್ ಕಾನ್ಸೆಪ್ಟ್ ಗ್ಯಾರಂಟಿ. ಭಜ್ರಂಗಿ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಮೀ. ಹೇಗೆ ಕೇಳೋದು? ಮತ್ತೆ ಅದೇ ವಿಚಾರ ತೆಗೆದ್ರೆ ಇವಳು ತಪ್ಪು ತಿಳ್ಕೊಬೋದಾ? ನನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಏನಾದರೂ? ಅಥವಾ ಏನೋ ಟೆನ್ಷನಲ್ಲಿ ಮಾತಾಡ್ಬಿಟ್ಟೆ, ಸಾರಿ, ಮತ್ತೆ ಆ ವಿಚಾರ ತೆಗಿಬೇಡಿ ಅಂದ್ಬಿಡ್ಲಾ? ಏ ಲೂಸು, ತಲೆಲ್ಲ ಮ್ಯಾಟ್ರಿ ಇಲ್ಲದೆ ಇದ್ರೆ ನೀನೇ ಗನ್ ಕೊಟ್ಟು ಶೂಟ್ ಮಾಡಿಸ್ಕೊಳಂಗಾಗಲ್ವಾ? ಹೌದೌದು, ನಾನು ಮಾತ್ರ ಆ ವಿಚಾರನ ಅಪ್ಪಿ ತಪ್ಪಿನೂ ತೆಗಿಯಲ್ಲಪ್ಪ. ಏನಮ್ಮ, ಒಂದಷ್ಟು ಹೂ ಲೂಸ್ ಬೇಕಿತ್ತು ಫಸ್ಟ್ ನೈಟ್ ರೂಮ್ ಅಲಂಕಾರ ಮಾಡೋದಕ್ಕೆ. ಹೌದಾ? ಲೋ ಅದಿ, ಬಾಯ್ಲೆ ಹೂವ ತಕ್ಕೊಡು. ತಗೊಳ್ಳಿ. ಸೇರಿ 4200 ರೂಪಾಯಿ ಆಯ್ತು. ಏನು 4200? ಏನ್ ತಮಾಷೆನಾ? ಬಾಯ್ಗೆ ಬಂದಿದ್ ರೇಟ್ ಹೇಳ್ಬೇಡಿ, ನೀವು ಕಮ್ಮಿ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡ್ರೆ ನಮ್ಗೇನು ಗಿಟ್ಟಲ್ಲ ಅಮ್ಮ, ಹೂವಿನ ರೇಟ್ ಜಾಸ್ತಿ ಆಗಿದೆ. ಯಾವತ್ತಾದ್ರೂ ಕಮ್ಮಿ ಆಗಿದೆ ಬನ್ನಿ ತಗೊಳ್ಳಿ ಅಂತ ಬೋರ್ಡ್ ಹಾಕಿದೀರಾ? ಯಾವಾಗ್ಲೂ ಜಾಸ್ತಿ ಆಗಿದೆ ಅಂತಾನೆ ಹೇಳ್ತಿರಲ್ಲ. ಈರುಳ್ಳಿ ರೇಟ್ ಜಾಸ್ತಿ ಆದ್ರೆ ಅದೇ ಎಫೆಕ್ಟ್ ನ ಎಲ್ಲ ಕಡೆ ಸೇರಿಸ್ಬಿಡ್ತೀರಾ ಅಲ್ವಾ? ಈಗ ಈರುಳ್ಳಿ ರೇಟು ಕಮ್ಮಿ ಆಗಿದೆ, ಇದನ್ನು ಕಮ್ಮಿ ಮಾಡ್ಕೊಳ್ಳಿ. ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಬಿಸಿಲಲ್ಲಿ ಕೂತು ವ್ಯಾಪಾರ ಮಾಡಿ ನೋಡು, ನಾನೇನ್ ಜಾಸ್ತಿ ಹೇಳಿಲ್ಲ, ಅಷ್ಟಾಗುತ್ತೆ. ಹೇಳ್ದಷ್ಟು ರೇಟ್ ಕೊಟ್ಟು ಮಗಳೇ ಅಲ್ಲ ನಾನು, ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇದ್ರಲ್ಲಿ ಒಂದೇ ಒಂದು ದಳ ಕೂಡ ಬೇಡ, ಬೇರೆ ಎಲ್ಲಾದ್ರೂ ತಗೊಳ್ತೀನಿ ನಾನು. ಏನ್ ತಮಾಷೆ ಮಾಡ್ತಿದ್ದೀಯನಮ್ಮ? ಇಷ್ಟೆಲ್ಲ ತುಂಬಿಸ್ಬಿಟ್ಟು ಈಗ ಬೇಡ ಅಂತಿದೀಯಾ? ನೀವ್ ಹೇಳ್ದಷ್ಟೆಲ್ಲ ಕೊಡಕ್ಕಾಗಲ್ಲ, ಕಮ್ಮಿ ಮಾಡ್ಕೊಂಡ್ರೆ ತಗೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸರಿ ಹೋಯ್ತು, 4150 ಆದ್ರೂ ಕೊಡಿ. ಏನು 50 ರೂಪಾಯಿ ಕಮ್ಮಿ ಅಷ್ಟೇನಾ? ಏನದು ವಾದ ಮಾಡ್ಕೊಂಡು? ನಮ್ಮ ಹತ್ರ ದುಡ್ಡು ತಾನೆ, ದುಡ್ಡಿದೆ ಅಂತ ಕಡಲೆಪುರಿ ತರ ಗಾಳಿಲಿ ಹಾರ್ಸ್ಕೊಂಡ್ ಬರಕ್ಕಾಗತ್ತಾ? ನಿನ್ನ ಹತ್ರ ಸುಮ್ನೆ ದುಡ್ಡು ಖರ್ಚು ಮಾಡ್ಸೋಳಲ್ಲ ನಾನು. ನಿಮ್ಮ ಹೆಂಡತಿ ಬಾರಿ ಘಾಟಿ ಬಿಡೋಣ. ಅಯ್ಯಯ್ಯೋ ಇಲ್ಲಮ್ಮ, ಇವಳು ನನ್ನ ಹೆಂಡತಿ ಅಲ್ಲ. ಅಯ್ಯ, ಅದೇನ್ ದೊಡ್ಡ ಅವಮಾನ ಅನ್ನೋ ತರ ಹೇಳ್ತಿದ್ಯಲ್ಲ. ನಾನ್ ನಿನ್ ಹೆಂಡತಿ ಅಲ್ಲ ಅನ್ನೋದು ಬೇರೆ ಮಾತು. ಒಂದ್ ವೇಳೆ ಆಗಿದ್ದಿದ್ರೆ ನನಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಈಗ ಸುಮ್ಮನೆ ನಿಂತ್ಬಿಡ್ತಿದ್ದೆ ಅಲ್ವಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದು ಅಷ್ಟೇ ನನ್ನ ಪಾಯಿಂಟ್ ಆಗಿತ್ತು. ನಿನ್ನ ಗಂಡಾಗೋನ್ ಯಾರೇ ಆಗಿದ್ರು ಅವ್ನು ನಿನಗೆ ಯಾವತ್ತೂ ಅವಮಾನ ಮಾಡೋದಿಲ್ಲ. ಯಾಕಂದ್ರೆ ನೀನು ಅವ್ನ ಹೆಂಡತಿಯಾಗಿ ಸಿಗೋದು ಅವ್ನ ಲಕ್ ಅನ್ನೋದು ಅವ್ನಿಗೆ ಅರ್ಥ ಆಗ್ಬಿಟ್ಟಿರುತ್ತೆ.
ಮದ್ವೆ ಆಗಿಲ್ಲ ಅನ್ನೋದ್ ಬಿಟ್ರೆ ನೀವು ಒಳ್ಳೆ ಜೋಡಿನೇ. ಮಾತಲ್ಲಿ ಗಂಡ ಹೆಂಡತಿ ಅಲ್ಲ ಅಂತೀರಾ, ಆದ್ರೆ ಒಬ್ರನ್ನೊಬ್ರು ನುಂಗೋ ತರ ನೋಡ್ತೀರಾ. ನೀವು ನಾಳೆಯಿಂದ ಹೂ ಮತ್ತೆ ಮದುವೆ ಬ್ರೋಕರ್ ಅಂತ ಬೋರ್ಡ್ ಹಾಕೊಂಬಿಡಿ. ಆ ಕೆಲ್ಸನು ಚೆನ್ನಾಗಿ ಮಾಡ್ತೀರಾ. ಎಲ್ಲ ಇವಳ ತಗೊಳ್ಳಿ, ನೀವು ಹೇಳಿದಕ್ಕಿಂತ 200 ರೂಪಾಯಿ ಕಮ್ಮಿನೇ ಇದೆ. ಮತ್ತೆ ಚೌಕಾಸಿ ಇಲ್ಲ, ಇದಕ್ಕಿಂತ 1 ರೂಪಾಯಿ ಎಕ್ಸ್ಟ್ರಾನು ನಾನು ಕೊಡಲ್ಲ. ಇಷ್ಟಾದ್ರೂ ಕೊಟ್ಟಲ್ಲ, ಸಾಕ್ ಬಿಡು. ಹಾ, ಇಷ್ಟು ಕೊಟ್ಟಿರೋದೇ ಹೆಚ್ಚು. ಆಕ್ಚುಲಿ ನೀನು ನನ್ನ ಮತ್ತೆ ಅವಾಯ್ಡ್ ಮಾಡ್ತಿದ್ಯಲ್ವಾ? ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡಬೇಡ. ಹಾಗೆಲ್ಲ ಏನೂ ಇಲ್ಲ. ನಾನು ಯಾರನ್ನೂ ಅವಾಯ್ಡ್ ಮಾಡ್ತಾ ಇಲ್ಲ. ನೀನು ಮದುವೆ ಮನೇಲಿ ನನ್ನ ಹತ್ರ ಮಾತಾಡಿದ್ದು ನಿಜ ತಾನೆ? ಆಂಟಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಿತ್ತು. ಬೆಳಗಿನ ತಿಂಡಿ ಊಟ ಏನೂ ಸರಿಯಾಗಿ ಆಗಲಿಲ್ಲ. ಆ ಸಾರಿಕಾ ನಿಂಗೇನು ಸಿಗದೇ ಇರೋ ಥರ ಮಾಡಿಬಿಟ್ಟಿದ್ಲು. ಪರವಾಗಿಲ್ಲ ಬಿಡಿ, ಅದಕ್ಕೆ ನಂಗೆ ಅದನ್ನೆಲ್ಲ ಮತ್ತೆ ನೆನೆಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಅವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲಿಲ್ಲ. ತುಂಬ ಕೆಳಮಟ್ಟಕ್ಕೆ ಹೇಳಿದ್ಬಿಟ್ಲು. ಏನು ಮಾಡೋಕ್ಕಾಗತ್ತೆ ಆರತಿ, ಮಾವನ ಮುದ್ದು ಹೆಚ್ಚಾಗಿ ಅವಳಾಗಿರೋದು. ಹೌದು, ಅದಕ್ಕೆ ಅವಳು ಚಿಕ್ಕವಳಿದ್ದಾಗಿಂದನೂ ಅಷ್ಟೇ. ಅವಳು ಏನೇ ಮಾಡಿದ್ರು ದೊಡ್ಡಪ್ಪ ಅವಳನ್ನ ವಹಿಸ್ಕೊಂಡೇ ಬರೋರು. ಅವಳು ಹಠಕ್ಕೆ ಬೆಲೆ ಕೊಟ್ಟೆ ಅವಳು ಹೀಗಾಗಿರೋದು. ಈಗ ಮಾವನೇ ಅವಳನ್ನು ಏರ್ಪೋರ್ಟಿಗೆ ಬಿಟ್ಟು ಬಂದರು. ಏರ್ಪೋರ್ಟ್ಗ? ಎಲ್ಲಿಗೆ ಹೋಗ್ತಿದ್ದಾಳು ಅವಳು? ಹೇಗಿದ್ರು ನಮ್ಮ ಫ್ಯಾಮಿಲಿ ಯಾರೂ ಅವಳನ್ನು ನೋಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಮ್ಮ ಮಾವನ ತಂಗಿ ಫ್ರಾನ್ಸಲ್ಲಿದ್ದಾರಲ್ವಾ, ಅವ್ರ ಜೊತೆ ಸ್ವಲ್ಪ ದಿನ ಇರಲಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಅಯ್ಯೋ ಹೌದಾ? ದೊಡ್ಡಮ್ಮನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಎಷ್ಟೇ ಆದರೂ ಸಾರಿಕಾ ಅವ್ರ ಮಗಳೇ ಅಲ್ವಾ. ನನ್ನಿಂದಾಗಿ ಈಗ ಆಯಿತು ಅಂತ ಅವ್ರಿಗೂ ಕೊರಗಿರುತ್ತೆ ಅನ್ನೋದೇ ಬೇಜಾರು ನನಗೆ. ನೋನು ಹಾಗೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಆರತಿ. ನಿಜ ಹೇಳಬೇಕು ಅಂದರೆ ನಿನ್ನಿಂದ ತವ್ರ ಮನೆಗೆ ಈ ಮನೆಗೆ ಒಳ್ಳೆಯದೇ ಆಗಿದೆ. ನೀನು ಮತ್ತು ವಿಕ್ಕಿ ಅಣ್ಣ ಒಬ್ರನ್ನೊಬ್ರು ಇಷ್ಟಪಟ್ರಿ. ನಿಮ್ಮನ್ನು ಒಂದು ಮಾಡೋಕ್ಕೆ ಅಂತ ವೇದಾಂತಣ್ಣ ಮತ್ತು ಅಮೂಲ್ಯ ಒಂದಾದರು. ನನಗದೊಂದು ಭಯ. ಅದಕ್ಕೆ ವೇದಾಂತ್ ಭವನ್ ಮನಸ್ಸಲ್ಲಿ ಅಮ್ಮು ಇಲ್ಲ. ಯಾವಾಗಲೂ ಅವರಿಬ್ಬರು ಸಿಗ್ತಾ ಇರೋದ್ರಿಂದ ಅಮ್ಮಗೆ ಅವ್ರನ್ನ ಮರೆತು ಮುಂದೆ ಹೋಗೋಕ್ಕಾಗ್ತಿಲ್ಲ. ಅದೇ ಬೇಜಾರು. ಯಾರು ಹೇಳಿದ್ದು ಅಣ್ಣನ ಮನಸ್ಸಲ್ಲಿ ಅಮ್ಮು ಇಲ್ಲ ಅಂತ? ಎಲ್ಲ ಸರಿಯಾದ ಟೈಮಲ್ಲಿ ಆಚೆ ಬರುತ್ತೆ, ಈ ಟೆನ್ಷನ್ ಮಾಡ್ಕೋಬೇಡ.
ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕಟ್ಕೊಂಡು ನನಗೇನಾಗಬೇಕು? ನನಗೆ ಬೇಕಾಗಿರೋದು ನಿನ್ನ ಫ್ರೆಂಡ್ಶಿಪ್. ಅದೀಗಾಗಲೇ ನನ್ನ ಹತ್ರ ಇದೆ. ಅದಲ್ಲದೆ ಲೈಫಲ್ಲಿ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿರೋ ನಾನು ಮಧ್ಯದಲ್ಲಿ ಏನು ಹೇಳಿದೆ ಅಂತ ಯಾಕೆ ಹಿಂದೆ ಬಿದ್ದಿದ್ದೀನಿ ಅಂತ ಅರ್ಥನೇ ಆಗ್ತಿಲ್ಲ. ದಿಸ್ ಇಸ್ ನಾನ್ಸೆನ್ಸ್. ಐ ಶುಡ್ ಸ್ಟಾಪ್ ಇಟ್. ಆಗೋಕ್ಕೂ ಆಗಲ್ಲ ಅಂತ ಗೊತ್ತಾದ ಮೇಲೆ ನಾನು ನಿನ್ನಿಂದ ಎಷ್ಟು ದೂರ ಇರಬೇಕು ಅಂತ ಪ್ರಯತ್ನ ಪಟ್ಟರು ನೀನೇ ಹತ್ರ ಬರ್ತೀಯ ವೇದ ಅಂತ. ಇದು ಹೀಗೆ ಕಂಟಿನ್ಯೂ ಆದರೆ ಮುಂದೊಂದು ದಿನ ನಾವಿಬ್ರು ತುಂಬ ನೋವು ಅನುಭವಿಸ್ಬೇಕಾಗುತ್ತೆ. ಎಲ್ಲ ಓಲ್ಡ್ ಸ್ಟೈಲ್, ಬೇರೆ ಏನಾದರೂ ಟ್ರೈ ಮಾಡಿ. ಸರಿ ಯೋಚನೆ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಆ ಎಕ್ಸ್ಪೆರಿಮೆಂಟ್ ನನ್ನ ಮೇಲೆ ಮಾತ್ರ ಇರಲಿ. ಬ್ಯೂಟಿಫುಲ್. ನೀವಿಬ್ರು ಇಷ್ಟೊಂದು ಕ್ರಿಯೇಟಿವ್ ಅಂತ ನಾನು ಅನ್ಕೊಂಡೇ ಇಲ್ಲ. ಎಕ್ಸಾಕ್ಟ್ಲಿ, ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್. ಈ ಫಸ್ಟ್ ನೈಟ್ ಪ್ರಿಪ್ರೇಷನ್ ಎಲ್ಲ ನೋಡ್ತಾ ಇದ್ರೆ